ಅತೃಪ್ತರಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ವಾರ್ನಿಂಗ್ ಕೊಟ್ಟಿದ್ದಾರೆ. ಮೈತ್ರಿ ಧರ್ಮ ವಿರೋಧಿಸುವವರು ನಮ್ಮ ಪಕ್ಷದಲ್ಲಿರೋ ಅಗತ್ಯವಿಲ್ಲ. ಪಕ್ಷದಲ್ಲಿ ಇದ್ಮೇಲೆ ಮೈತ್ರಿ ಧರ್ಮವನ್ನ ಪಾಲಿಸಲೇಬೇಕು ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಅತೃಪ್ತರಿಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಅಸಮಾಧಾನ ಇರುವವರು ಯಾವ ಪಕ್ಷ ಬೇಕೋ ಅದನ್ನ ನೀವು ಸೇರ್ಕೊಳ್ಬಹುದು ಅಂತ ಸಿದ್ದರಾಮಯ್ಯನವರು ಖಡಕ್ ಆಗಿ ವಾರ್ನಿಂಗ್ ಒಂದನ್ನು ಕೊಟ್ಟಿದ್ದಾರೆ. ಇನ್ನು ಜಿಟಿ ದೇವೇಗೌಡರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೂ ಜಿಟಿ ದೇವೇಗೌಡರಿಗೂ ಬಹಳಷ್ಟು ವ್ಯತ್ಯಾಸ ಇದೆ ಅನ್ನುವಂತಹ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಇನ್ನು ನಿಖಿಲ್ ಸೋಲಿಸಲು ಚಕ್ರವ್ಯೂಹ ಹೆಣೆದಿದ್ದಾರೆಂಬ ಸಿಎಂ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಕ್ರವ್ಯೂಹವನ್ನ ನಾನು ನೋಡಿಲ್ಲ, ನೀವು ನೋಡಿಲ್ಲ, ಯಾವ ವ್ಯೂಹವೂ ಇಲ್ಲ ಬಿಡ್ರಿ ಅಂತ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಎಲ್ಲರೂ ಕೂಡ 99% ಒಂದಾಗಿ ಕೆಲಸ ಮಾಡ್ತಾರೆ. 99% ನಗರ ಪಾಲಿಕೆಯಲ್ಲಿ ಎಲ್ಲ ಕಾರ್ಪೊರೇಟ್ಗಳು, ಜೆಡಿಎಸ್ ಕಾರ್ಪೊರೇಟ್ಗಳು, ಕಾಂಗ್ರೆಸ್ ಕಾರ್ಪೊರೇಟ್ಗಳು ಒಂದಾಗಿ ಕೆಲಸ ಮಾಡ್ತಾರೆ. ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳಲ್ಲಿ ಒಂದಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾರೋ ಒಬ್ರು ಇಬ್ರು ಕಾರ್ಯಕರ್ತರು ಹೇಳಿರ್ಬೋದು, ಅವರ ಅಭಿಪ್ರಾಯ ವ್ಯಕ್ತ ಮಾಡಿರ್ಬೋದು. ಹಾಗಂತೇಳಿ ಅಲ್ಟಿಮೇಟ್ಲಿ ಪಾರ್ಟಿ ಏನು ತೀರ್ಮಾನ ತಗೋತದೆ ಆ ತೀರ್ಮಾನದಂತೆ ನಡೀತದೆ. ಬಹಳ ಯಾರಾದರೂ ಪಕ್ಷಕ್ಕೆ ವಿರುದ್ಧವಾಗಿ ಮಾಡ್ತೀವಿ ಅಂತಂದ್ರೆ ನೀವು ಹೋಗ್ರಪ್ಪ ಅಂತೀವಿ, ನಿಮ್ಗೆ ಇಷ್ಟ ಇಲ್ಲದ್ರೆ ಓರಯ ತೆಗಿ ಅಂತ ಹೇಳ್ಬೇಕಾಗತ್ತೆ. ಗೊತ್ತಾಯ್ತು, ಅದೇ ಒಂದು ದೊಡ್ಡ ಸಮಸ್ಯೆ ಏನಲ್ಲ ನಮಗೆ. ಯಾರು ಚಕ್ರವ್ಯೂಹ ನೀವು ನೋಡಿದ್ದೀರಾ? ನೀವು ನೋಡಿದ್ದೀರಿ ಅಂದ್ರೆ ನಾವು ನೋಡಿಲ್ಲ, ನೀವು ನೋಡಿಲ್ಲ. ಅದು ಹೆಂಗಿತ್ತು ಅಂತ ಗೊತ್ತಿಲ್ಲ ಯಾರಿಗೂ. ಸುಮ್ಮನೆ ಮಹಾಭಾರತದಲ್ಲಿ ಬಂದಿತ್ತು ಚಕ್ರವ್ಯೂಹ ಅಂತ ಅದ್ ನೀವು ಹೇಳ್ತಾ ಇದ್ದೀವಿ. ಚಕ್ರವ್ಯೂಹ ನನಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ಅದು ಹೆಂಗಿತ್ತು ಅಂತ ಗೊತ್ತಾ? ಮತ್ತೆ ನಡೆಯೋದು ಅದು ಕಟ್ಕೊಂಡು ಈಗ ಚಕ್ರವ್ಯೂಹ. ಯಾರು ಚಕ್ರವ್ಯೂಹ ನೀವು ನೋಡಿದ್ದೀರಾ? ನೀವು ನೋಡಿದ್ದೀರಿ ಅಂದ್ರೆ ನಾವು ನೋಡಿಲ್ಲ, ನೀವು ನೋಡಿಲ್ಲ. ಅದು ಹೆಂಗಿತ್ತು ಅಂತ ಗೊತ್ತಿಲ್ಲ ಯಾರಿಗೂ. ಸುಮ್ಮನೆ ಮಹಾಭಾರತದಲ್ಲಿ ಬಂದಿತ್ತು ಚಕ್ರವ್ಯೂಹ ಅಂತ ಅದ್ ನೀವು ಹೇಳ್ತಾ ಇದ್ದೀವಿ. ಚಕ್ರವ್ಯೂಹ ನನಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ಅದು ಹೆಂಗಿತ್ತು ಅಂತ ಗೊತ್ತಾ? ಮತ್ತೆ ನಡೆಯೋದು ಅದು ಕಟ್ಕೊಂಡು ಈಗ ಚಕ್ರವ್ಯೂಹ.